ರೇವಣ್ಣ ಮಾಗಡಿಯಿಂದ ಗೆದ್ದಿದ್ರು, ಅವರು ಕುರುಬ್ರೆ. ವಿಶ್ವನಾಥ್ ಹುಣಸೂರಿಂದ ಗೆದ್ದಿದ್ರು. ಸಿದ್ದರಾಮಯ್ಯ ನಮ್ಮ ಪಾರ್ಟಿಯಿಂದ ಗೆದ್ದು, ಅವರಿಂದ ನಾನು ಹಣಕಾಸಿನ ಮಂತ್ರಿ ಮಾಡಿ ಆ 3 ಅಥವಾ 2.5-3 ಲಕ್ಷ ಸಭೆಯಲ್ಲಿ ನೀವು ಒಬ್ಬ ನಾಯಕನನ್ನು ಗುರುತು ಮಾಡ್ಕೊಳ್ಳಿ, ನಿಮ್ಮ ಕೈಗೆ ಅಧಿಕಾರ ಬರುತ್ತೆ ಅಂತ ಹೇಳಿದ್ರು. ನಾನು 16 ಬಡ್ಜೆಟ್ ಇಟ್ಟಿದ್ದೀನಿ ಅಂತ. 16 ಬಡ್ಜೆಟ್. ಆದ್ರೆ ಏನು ಮಾಡಿದ್ದೇನೆ ಅಂದರೆ ಗ್ಯಾರಂಟಿ ಕೊಟ್ಟಿದ್ದೇನೆ. ಎಷ್ಟು ಎಕರೆಗೆ ನೀರಾವರಿ ಮಾಡಿದ್ದಾರೆ. ಇಲ್ಲೇ ಬೆಂಗಳೂರು ಕೊಳಚೆ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಹರಿಸಿ, ಇಲ್ಲೆಲ್ಲ ನಮ್ಮ ಟೊಮೊಟೊ ಇಲ್ಲೆಲ್ಲ ಇರ್ಬೇಕಲ್ಲ, ಟೊಮೊಟೊ ಖರ್ಚಾಗತ್ತಪ್ಪ. ಈಗ ಆ ನೀರಲ್ಲಿ ಬೆಳೆಯೋ ತರಕಾರಿ ಬಳಕೆ ಮಾಡೋದಕ್ಕೆ ಉಪಯೋಗ ಇಲ್ಲ ಅಂತ ಹೇಳಿ ಸೈಂಟಿಸ್ಟು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಕೊಳಚೆ ನೀರನ್ನ ನಾವು ದೇವನಹಳ್ಳಿಗೆ ಆ ಮಾತು ತುಂಬ ವಿಷಯ ಮಾತಾಡ್ಬೋದು, ನೋವಾಗುತ್ತೆ. ಬೆಂಗಳೂರಿಗೆ 4ನೇ ಘಟಕ 4th ಸ್ಟೇಜ್ ವೀರಪ್ಪ ಮೊಯ್ಲಿ 100 ರೂಪಾಯಿ ಇಟ್ಟು ಬಡ್ಜೆಟಲ್ಲಿ 1300 ಕೋಟಿ ರೂಪಾಯಿ ಅದರ ಎಸ್ಟಿಮೇಟ್. ಬೆಂಗಳೂರಿಗೆ ಕುಡಿಯೋ ನೀರು 100 ರೂಪಾಯಿ ಬಡ್ಜೆಟಲ್ಲಿ ಇಟ್ಟಿದ್ದಾರೆ. ನಾನು ಅಧಿಕಾರ ವಹಿಸ್ಕೊಂಡೆ. ಫೇರ್ಲೆಸ್ ಕಂಪನಿಯಿಂದ 200 ಕೋಟಿ ಸಾಲ ತಗೊಂಡಿದ್ದಾರೆ ಸರ್ಕಾರಿ ನೌಕರಿಗೆ ಸಂಬಳ.